ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಫುಡಿ ಮಾಂಕ್. ಇವತ್ತಿನ ಮಾಂಕ್ ವ್ಲಾಗ್ಸಲ್ಲಿ ನಾವು ಮತ್ತೆ ಮೈಸೂರು ಕಡೆ ಹೊರಟಿದ್ದೀವಿ. ಮೈಸೂರಲ್ಲಿ ಹೋಗಿ 4 ರಿಂದ 5 ಈಟರೀಸ್ನ ಕವರ್ ಮಾಡೋಣ ಅಂತ ಹೊರಡ್ತಾ ಇದ್ವಿ. ಇದಕ್ಕೆ ಮುಂಚೆ ಒಂದು ವಿಡಿಯೋ ಮಾಡಿದ್ದೆ, ಮೇಲ್ಗಡೆ ಲಿಂಕ್ ಕ್ಲಿಕ್ ಮಾಡಿದ್ರೆ ಆ ವಿಡಿಯೋ ಹೋಗಿ ನೋಡ್ಬೋದು. ಆ ವಿಡಿಯೋ ನೋಡಿಕೊಂಡು ಈ ವಿಡಿಯೋನ ಕಂಟಿನ್ಯೂ ಮಾಡಿ. ಇವತ್ತು ಯಾವ್ಯಾವ ಜಾಗಕ್ಕೆ ಹೋಗ್ತೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ ಮೊದಲನೇ ಪಿಟ್ ಸ್ಟಾಪ್ ಆಗಿ ಮೈಸೂರಿನ ಕುಕ್ಕರಳ್ಳಿ ಲೇಕ್ ಹತ್ರ ಸುಮಾರು ಒಂದು 20 ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಿರೋ ಒಂದು ಕಾರ್ಟಿಗೆ ಬಂದಿದ್ದೀವಿ. ಇಲ್ಲಿ ಸಿಗುವಂತ ಸೌತ್ ಇಂಡಿಯನ್ ತಿಂಡಿಗಳು ಸಿಕ್ಕಾಪಟ್ಟೆ ಫೇಮಸ್ ಇದೆ. ಇದರಲ್ಲಿ ನಾವು ಯಾವ ಟ್ರೈ ಮಾಡ್ತೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ದೀಪು ದೋಸಾ ಕಾರ್ಟ್ ಕಳೆದ 20 ವರ್ಷಗಳಿಂದ ನಡ್ಸ್ಕೊಂಡ್ ಈ ಜಾಗ ಅಂತೂ ಲೋಕಲಿಟ್ಸ್ ಮಧ್ಯೆ ಸಿಕ್ಕಾಪಟ್ಟೆ ಹೆಸರು ಮಾಡಿದ್ದಾರೆ. ಅಂಗಡಿಯ ಹೆಸರಲ್ಲಿ ದೋಸೆ ಇದೆ ಅಂತ ಇಲ್ಲಿ ಬರೀ ದೋಸೆ ಮಾತ್ರ ಸಿಗಲ್ಲ, ಹಲವಾರು ರೀತಿಯಾದ ತಿಂಡಿ ತಿನಿಸುಗಳು ಸಿಗುತ್ತೆ. ಅದರಲ್ಲೂ ನೋಡಿದ್ರೆ ವೆರೈಟಿಯಾದ ಇಡ್ಲಿಗಳು, ಅದ್ರ ಜೊತೆಗೆ ಪ್ರತಿದಿನ 2 ರೀತಿಯಾದ ರೈಸ್ ಬಾತ್ ಅಂತ ಎಷ್ಟು ವೆರೈಟಿ ಕೊಡಕ್ಕಾಗತ್ತೋ ಅಷ್ಟು ವೆರೈಟೀಸು ಜನಕ್ಕೆ ಕೊಡ್ತಾ ಬರ್ತಾ ಇದ್ದಾರೆ. ನನ್ನ ಹೆಸರು ಯಶವಂತ್ ಅಂತ, ದೀಪು ದೋಸೆ ಹೋಟೆಲ್ ಇಂದ. ನಾವು ಪ್ರತಿದಿನ ಬೆಳಗ್ಗೆ 8 ಗಂಟೆಗೆ ಶುರು ಮಾಡ್ತೀವಿ, 11:30ವರೆಗೂ ಇರುತ್ತೆ. ನಮ್ಮಲ್ಲಿ ಸೆಟ್ ದೋಸೆ, ಸೆಟ್ ಮಸಾಲೆ, ಪ್ಲೇನ್ ದೋಸೆ, ಬೆಣ್ಣೆ ಮಸಾಲೆ, ದಿನ 2 ಥರ ಇಡ್ಲಿ, ದಿನ 2 ಥರ ರೈಸ್ ಬಾತ್ ಮಾಡ್ತೀವಿ. ನಾವು ಶುರು ಮಾಡಿ ಒಂದು 20 ವರ್ಷ ಆಯ್ತು ಸರ್. 20 ವರ್ಷ ಇಲ್ಲೇನೆ. ಅಡ್ರೆಸ್ ಬಂದು ಕುಕ್ಕರಳ್ಳಿ ಕೆರೆ ರೈಲ್ವೆ ಟ್ರ್ಯಾಕ್ ಇಂದ ಕೆಳಗಡೆ ಬರುತ್ತೆ. ಬಣಜಿಗರ ಹಾಸ್ಟೆಲ್ ಪಕ್ಕ ಇದೆ, ಸರಸ್ವತಿಪುರಂ, ಮೈಸೂರು. ನಾವಿಲ್ಲಿ ಹೋಗಿ ಮೊದಲಿಗೆ ಆರ್ಡರ್ ಮಾಡಿದ್ದು ಇವರ ಸಿಗ್ನೇಚರ್ ದೋಸೆ ಆದಂತ ಸೆಟ್ ಮಸಾಲೆ ದೋಸೆ ಹಾಗೂ ಅದ್ರ ಜೊತೆಗೆ ವಿಭಿನ್ನವಾಗಿ ಸಿಗುವಂತ ಶಾವ್ಗೆ ಇಡ್ಲಿ. ಸೆಟ್ ಮಸಾಲೆ ಕಾನ್ಸೆಪ್ಟ್ ಅಲ್ಲಿ 1 ಪ್ಲೇಟ್ ಅಲ್ಲಿ ನಮಗೆ 2 ದೋಸೆ ಬರುತ್ತೆ. ನಾಟಿ ಬೆಣ್ಣೆನ ದೋಸೆ ಪೂರ್ತಿ ಸೌರಿ ನಂತರ ಚೆನ್ನಾಗಿ ರೋಸ್ಟ್ ಮಾಡಿ ಕೊಡ್ತಾರೆ. ಅದರಲ್ಲಿ ಒಂದು ದೋಸೆಯಲ್ಲಿ ನೋಡಿದ್ರೆ ಆಲೂಗಡ್ಡೆ ಪಲ್ಯ ಹಾಗೂ ಇನ್ನೊಂದು ದೋಸೆಯಲ್ಲಿ ನೋಡಿದ್ರೆ ಸಾಗುನ ಇಟ್ಕೊಡ್ತಾರೆ. ಇನ್ನ ಬೆಲೆ ವಿಚಾರಕ್ಕೆ ಬಂದ್ರೆ ಅಂತೂ ಇವರು ಒಂದು ಸೆಟ್ ಮಸಾಲೆಗೆ 70 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಒಂದು ಸೆಟ್ ಮಸಾಲೆ ತೊಗೊಂಡಿದ್ದೀವಿ, ಒಂದು ನೋಡಿದ್ರೆ ಸಾಗು ಹಾಕಿ ಮಾಡಿರ್ತಾರೆ, ಇನ್ನು ನೋಡಿದ್ರೆ ಆಲೂಗಡ್ಡೆ ಪಲ್ಯ. ಬನ್ನಿ ಟ್ರೈ ಮಾಡೋಣ. ದೋಸೆನಂತೂ ಪರ್ಫೆಕ್ಟ್ ಲೆವೆಲ್ ಅಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಿದ್ರು. ಅಲ್ಲಲ್ಲೂ ಕ್ರಿಸ್ಪಿ, ಅಲ್ಲಲ್ಲೂ ಸಾಫ್ಟ್ ಆಗಿತ್ತು ದೋಸೆ ಟೆಕ್ಸ್ಚರ್. ಇನ್ನು ತರಕಾರಿ ಹಾಕಿರ್ತಕ್ಕಂಥ ಸಾಗು ಹಾಗೂ ಚಟ್ನಿ ಒಟ್ಟಿಗೆ ತಿಂತಾ ಇದ್ರಂತೂ ಆಹಾ, ಬ್ಯೂಟಿಫುಲ್ ಕಾಂಬಿನೇಷನ್, ತುಂಬಾನೇ ಚೆನ್ನಾಗಿತ್ತು. ಮಸ್ಟ್ ಟ್ರೈ ಅಂತಾನೆ ಹೇಳ್ತೀನಿ. ಇನ್ನು ಆಲೂಗಡ್ಡೆ ಹಾಕಿರ್ತಕ್ಕಂಥ ದೋಸೆ ಅಂತೂ ಎಲ್ಲ ಕಡೆ ಸಿಗುವಂತ ಮಸಾಲೆ ದೋಸೆ ತರ ಇತ್ತು. ಬಟ್ ವಿಭಿನ್ನವಾಗಿ ತಿನ್ಬೇಕಂದ್ರೆ ಖಂಡಿತವಾಗ್ಲೂ ಇರೋ ಸಾಗು ಮಸಾಲೆನೇ ನಾನು ರೆಕಮೆಂಡ್ ಮಾಡೋದು. ಇನ್ನು ನಮ್ಮ ಭೀಮಸೇನ ನಳಮಹಾರಾಜರಂತೂ ಇಲ್ಲಿನ ಶಾವಿಗೆ ಇಡ್ಲಿ ಹಾಗೂ ರೈಸ್ ಬಾತ್ ನ ತಗೊಂಡ್ರು. ಅವ್ರು ಅದ್ರ ಬಗ್ಗೆ ಏನ್ ಹೇಳ್ತಾರೆ ಕೇಳಿಸ್ಕೊಳ್ಳೋಣ ಬನ್ನಿ. ರವೆ ಇಡ್ಲಿ ಕೇಳಿರ್ತೀರಾ, ತರಿಯಾಗಿರೋ ಅಕ್ಕಿ ಇಡ್ಲಿ ಎಲ್ಲ ಟ್ರೈ ಮಾಡಿರ್ತೀರಾ. ಬಟ್ ಫಸ್ಟ್ ಟೈಮ್ ನಾನು ಶಾವಿಗೆ ಇಡ್ಲಿನ ನೋಡ್ತಾ ಇರೋದು. ಏನು ಸ್ಪೆಷಲ್ ಅಂದರೆ ಮಂಗಳವಾರ ಮತ್ತು ಶುಕ್ರವಾರ ಮಾತ್ರ ಸಿಗುತ್ತಿದ್ದು. ಶಾವಿಗೆ ಇಡ್ಲಿ ಇಷ್ಟು ಸಖತ್ತಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಒಂದು ಯೂನೀಕಾಗಿ ಡಿಫ್ರೆಂಟ್ ಆಗಿರೋ ಇಡ್ಲಿ ತಿನ್ನಬೇಕು, ಆ ಎಕ್ಸ್ಪೀರಿಯನ್ಸ್ ಬೇಕಂದರೆ ಈ ಶಾವಿಗೆ ಇಡ್ಲಿನ ನೀವು ಟ್ರೈ ಮಾಡ್ಬೋದು. ಸಾಗು ಮತ್ತು ಚಟ್ನಿ ಜೊತೆ ಸಕ್ಕತ್ತಾಗಿದೆ. ನನ್ನ ಹೆಸರು ಅಮರ್ನಾಥ್ ಅಂದ್ಬಿಟ್ಟು, ನಾನು ಇಲ್ಲಿ ಸುಮಾರು 8-10 ವರ್ಷದಿಂದ ಬರ್ತಾ ಇದ್ದೀನಿ. ಇಲ್ಲಿ ಬೆಣ್ಣೆ ಸೆಟ್ ಮಸಾಲೆ ಮತ್ತು ಸಬ್ಬಕ್ಕಿ ಇಡ್ಲಿ, ರವೆ ಇಡ್ಲಿ ಭಾಳ ಫೇಮಸ್ಸು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಒಳ್ಳೆ ಪದಾರ್ಥ ಕೊಡ್ತಾರೆ, ಒಳ್ಳೆ ಫುಡ್ ಕೊಡ್ತಾರೆ. ಇನ್ನು ಲಾಸ್ಟ್ ಆ್ಯಂಡ್ ಫೈನಲ್ ಆಗಿ ತಗೊಂಡಿರ್ತಕ್ಕಂಥ ರೈಸ್ ಬಾತ್ ಅಂತೂ ಫ್ಲೇವರ್ಫುಲ್ ಆಗಿ ಚೆನ್ನಾಗಿತ್ತು ಅಂತ ಹೇಳ್ದ. ನೋಡಿದ್ರಲ್ಲ, ದೀಪು ದೋಸೆ ಕಾರ್ಟಲ್ಲಿ ಸೂಪರ್ ಆಗಿರ್ತಕ್ಕಂಥ ಸೆಟ್ ಮಸಾಲೆ ಹಾಗೂ ಅದ್ರ ಜೊತೆಗೆ ಶಾವಿಗೆ ಇಡ್ಲಿ ತೋರಿಸ್ಕೊಟ್ಟೆ. ರೈಸ್ ಪಾಟ್ ಕೂಡ ಚೆನ್ನಾಗಿರುತ್ತೆ, ನೀವು ಬಂದರೆ ಟ್ರೈ ಮಾಡ್ಬೋದು. ಇದಂತೂ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ. ನೆಕ್ಸ್ಟ್ ಯಾವ ಜಾಗಕ್ಕೆ ಹೋಗ್ತೀವಿ ಅಲ್ಲೇನು ಸವಿತೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ ಸೆಕೆಂಡ್ ಪಿಟ್ ಸ್ಟಾಪ್ ಆಗಿ ಒಂದು ಒಳ್ಳೆ ಬಾಳೆಲೆ ಊಟನ ಸವಿನ ಅಂತ ಫಸ್ಟ್ ಮೇನ್ 7th ಕ್ರಾಸು ಕೃಷ್ಣಮೂರ್ತಿಪುರಮಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ಒಂದು ಹೋಟೆಲ್ಗೆ ಬಂದಿದ್ದೀವಿ. ಇದು ನೋಡಿದ್ರೆ ಮನೇಲೆ ಹೋಟೆಲ್ನ ನಡ್ಸ್ಕೊಂಡ್ ಬರ್ತಿದ್ದಾರೆ 28 ವರ್ಷಗಳಿಂದ. ಇಲ್ಲಿ ಅಂಥದ್ದೇನು ಸ್ಪೆಷಾಲಿಟಿ ಇದೆ ತೋರಿಸ್ತೀನಿ ಬನ್ನಿ. ಸಂಧ್ಯಾಸ್ ಹೌಸ್ 1998ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಈ ಹೋಟ್ಲು ಒಂದು ಸಾಂಪ್ರದಾಯಿಕವಾಗಿರೋ ಮನೆಯಲ್ಲೇ ಸುಮಾರು ಒಂದು 28 ವರ್ಷಗಳಿಂದ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಈ ಜಾಗದಲ್ಲಿ ಪ್ರತಿದಿನ ಮಧ್ಯಾಹ್ನ 12:30ಯಿಂದ 4 ಗಂಟೆ ತನಕ ಬಂದಿರತಕ್ಕಂಥ ಕಸ್ಟಮರ್ಸ್ಗೆ ಬಾಳೆಲೆ ಹಾಕಿ ಒಂದು ಸಾತ್ವಿಕ ಆಹಾರನ ಬಡಿಸ್ತಾರೆ. ನಿಮ್ಮೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತೇ ಇರ್ಬೋದು, ಈರುಳ್ಳಿ ಬೆಳ್ಳುಳ್ಳಿನ ಬಳಸದೆ ಅಡಿಗೆ ಮಾಡಿದ್ರೆ ಅದನ್ನ ಸಾತ್ವಿಕ ಆಹಾರ ಅಂತಾರೆ. ಈ ಊಟದಲ್ಲಿ ನಮ್ಗೆ 2 ಆಪ್ಷನ್ ಇರುತ್ತೆ. ಒಂದು ಹೋಳಿಗೆ ಊಟ, ಇನ್ನೊಂದು ನೋಡಿದ್ರೆ ಮೈಸೂರು ಪಾಕ್ ಊಟ. ಮೊದಲಿಗೆ ಚೊಪ್ಲಿನ ಹೊರಗಡೆ ಬಿಟ್ಟು ಮನೆ ಒಳಗಡೆ ಹೋಗಿ ಊಟದ ಟೋಕನ್ ನ ಇಸ್ಕೋಬೇಕಾಗತ್ತೆ. ಸರ್, ಒಂದು ಹೋಳಿಗೆ ಊಟ, ಒಂದು ಮೈಸೂರು ಪಾಕ್ ಊಟ ಸರ್. ಸೊ ಟೋಕನ್ ತಗೊಂಡಾಯ್ತು. ಗ್ರೌಂಡ್ ಫ್ಲೋರ್ ರಿಸರ್ವ್ ಆಗಿದೆ. ಸೊ ಫಸ್ಟ್ ಫ್ಲೋರ್ ಅಲ್ಲಿ ಊಟ ಮಾಡೋಣ ಬನ್ನಿ. ಈ ಜಾಗದಲ್ಲಿ ಊಟನ ಸವಿಯಕ್ಕೆ ಬರೀ ಲೋಕಲೈಟ್ಸ್ ಮಾತ್ರ ಅಲ್ಲ, ಹೊರಗಡೆಯಿಂದಾನು ಜನ ಬರ್ತಾರೆ. ಅದರಲ್ಲೂ ಫಾರಿನರ್ಸ್ ಎಲ್ಲ ಚಾಮುಂಡಿ ಬೆಟ್ಟ ನೋಡ್ಕೊಂಡು ಇಲ್ಲೇ ಊಟ ಮಾಡಕ್ ಬರ್ತಾರೆ. ಆದಷ್ಟು ಜಾಗ ಓಪನ್ ಆಗೋ ಟೈಮ್ ಅಂದ್ರೆ 12:30ಗೆ ನೀವು ರೀಚ್ ಆಗ್ಬಿಟ್ರೆ ಸ್ವಲ್ಪ ಫ್ರೀ ಆಗಿರುತ್ತೆ. ಅವಾಗ ಆರಾಮಾಗಿ ತಿನ್ಬಿಟ್ಟು ಹೋಗ್ಬೋದು, ಇಲ್ಲ ವೇಟಿಂಗ್ ಟೈಮ್ ಇರುತ್ತೆ. ಸೊ ಮೈಸೂರು ಪಾಕ್ ಊಟ ನೋಡಿದ್ರೆ 280 ಹಾಗೂ ಹೋಳಿಗೆ ಊಟ ನೋಡಿದ್ರೆ 320 ವರ್ತಿದೆಯಾ ನೋಡೋಣ ಬನ್ನಿ. ಇನ್ನ ಕೊಟ್ಟಿರ್ತಕ್ಕಂಥ ಟೋಕನ್ ನ ಅಲ್ಲಿ ವರ್ಕ್ ಮಾಡುವಂತ
ಮಹಿಳೆಯರಿಗೆ ಕೊಟ್ಟಿದ ತಕ್ಷಣ ಬಾಳೆಲೆ ಹಾಕಿ ಊಟನ ಬಾಳೆಲೆಲಿ ಒಂದಾದ್ಮೇಲೊಂದು ಬಡಿಸ್ತಾ ಬಂದ್ರು. ನನ್ನ ಸಜೆಷನ್ ಅಂತೂ ಈ ಜಾಗಕ್ಕೆ ಖಾಲಿ ಹೋಟೆಲ್ ಹೋಗ್ಬಿಟ್ರೆ ಅಂತೂ ಹೊಟ್ಟೆ ತುಂಬಾ ತಿನ್ಬೋದು, ಎಲ್ಲಾನು ಅನ್ಲಿಮಿಟೆಡ್ ಇರುತ್ತೆ. ಸ್ವೀಟ್ ಒಂದೇ ಒಂದು ಬಿಟ್ಟು ಪ್ರತಿಯೊಂದು ಬಾಳೆಲೆ ಊಟದಲ್ಲೂ ಚಪಾತಿ ಇರುತ್ತೆ. ಹಾಗೆ ಅದ್ರ ಜೊತೆಗೆ ಶುಕ್ರವಾರ ಮಾತ್ರ ಹೋದ್ರೆ ಸ್ಪೆಷಲ್ ಆಗಿ ಬಿಸಿಬೇಳೆ ಬಾತ್ನ ಮಾಡಿ ಬಡಿಸ್ತಾರೆ. ಸೊ ಬಾಳೆಲೆ ಹಾಕಿ ಊಟನ ಬಡಿಸಿದ್ದಾರೆ. ಸಾತ್ವಿಕ ಆಹಾರ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಇರಲ್ಲ ಈ ಊಟದಲ್ಲಿ. ಆಲ್ಮೋಸ್ಟ್ 17 ವೆರೈಟೀಸ್ ಇದೆ ಅಂತ ಹೇಳ್ತಿದ್ದಾರೆ. ಮೊದಲಿಗೆ ಸ್ವೀಟಿಂದ ಶುರು ಮಾಡೋಣ ಬನ್ನಿ. ದೇವಸ್ಥಾನ ಪ್ರಸಾದ ಇದ್ದಂಗಿದೆ, ಸೂಪರ್ ಆಗಿದೆ, ಒಳ್ಳೆ ಹಿಟ್ ಸ್ಟಾರ್ಟು. ನೆಕ್ಸ್ಟು ಬಿಸಿಬೇಳೆ ಬಾತು, ಆಮೇಲೆ ಚಪಾತಿ ಎಲ್ಲ ಟ್ರೈ ಮಾಡೋಣ ಬನ್ನಿ. ಇನ್ನು ಬಿಸಿಬೇಳೆ ಬಾತ್ ಟೇಸ್ಟ್ ವಿಚಾರಕ್ಕೆ ಬಂದ್ರಂತೂ ಮೊದಲ ತುತ್ತಿನಲ್ಲೇ ತುಪ್ಪದ ಘಮ, ಅದ್ರ ಜೊತೆಗೆ ರಿಚ್ ಮಸಾಲಾ ಫ್ಲೇವರ್, ಬೇಳೆಯ ಮೃದುವಾದ ಸವಿ ಹಾಗೂ ತರಕಾರಿಗಳೆಲ್ಲ ಸೇರಿ ತುಂಬಾನೇ ಚೆನ್ನಾಗಿತ್ತು. ಇನ್ನು ಸಾಫ್ಟ್ ಆಗಿರೋ ಚಪಾತಿಗೆ ಸಾಗು ಕಾಂಬಿನೇಷನ್ ಅಂತೂ ಬೊಂಬಾಟಾಗಿತ್ತು. ಅದರಲ್ಲೂ ತರಕಾರಿಗಳು ಹಾಗೂ ಅದ್ರ ಜೊತೆಗೆ ತೆಂಗಿನಕಾಯಿ ಎಲ್ಲ ಹಾಕಿದ್ರು, ಒಳ್ಳೆ ಘಮ ಹಾಗೂ ಫ್ಲೇವರ್ ಕೊಡ್ತಾ ಇತ್ತು ತಿನ್ಬೇಕಾರೆ. ಹೋಳಿಗೆ ವಿಚಾರಕ್ಕೆ ಬಂದ್ರೆ ಅಂತೂ ಊಟದಲ್ಲಿ ಬೇಳೆ ಹೋಳಿಗೆನ ಬಡಿಸಿ ಮೇಲ್ಗಡೆ ತುಪ್ಪನ ಹಾಕ್ತಾರೆ. ಇನ್ನು ಟೇಸ್ಟ್ ವೈಸ್ ನೋಡಿದ್ರೆ ಹೋಳಿಗೆ ಒಳಗಡೆ ಹಾಕಿರ್ತಕ್ಕಂಥ ಬೇಳೆ ಹೂರ್ಣ ಅಂತೂ ನೀಟಾಗಿ ಕಂಪ್ಲೀಟ್ ಆಗಿ ಸ್ಪ್ರೆಡ್ ಆಗಿತ್ತು. ಇನ್ನು ಟೆಕ್ಸ್ಚರ್ ಅಂತೂ ಸಾಫ್ಟ್ ಆಗಿ ತಿಂತ ಸೂಪರ್ ಆಗಿತ್ತು. ಇನ್ನು ನಮ್ಮ ಫ್ರೆಂಡ್ ಭೀಮಸೇನ ನಳಮಹಾರಾಜರು ತಗೊಂಡಿರ್ತಕ್ಕಂಥ ಮೈಸೂರು ಪಾಕ್ ಊಟದಲ್ಲಿ ನೋಡಿದ್ರೆ ಊಟ ಎಲ್ಲ ಸೇಮ್ ಇರುತ್ತೆ, ಮೈಸೂರು ಪಾಕ್ ಒಂದೇ ಡಿಫ್ರೆಂಟ್ ಆಗಿ ಹಾಕಿರ್ತಾರೆ. ಟೇಸ್ಟ್ ಚೆನ್ನಾಗಿತ್ತಂತೆ. ಇನ್ನು ನೆಕ್ಸ್ಟ್ ನೋಡಿದ್ರೆ ಅನ್ನ ಅಂತೂ ಅನ್ಲಿಮಿಟೆಡ್ ಆಗಿ ಬಡಿಸ್ತಾರೆ, ಎಷ್ಟು ಬೇಕೋ ಅಷ್ಟು ತಿನ್ಬಹುದು. ತುಪ್ಪ ಹಾಕಿ ಮೇಲ್ಗಡೆ ಪುಡಿನ ಹಾಕ್ತಾರೆ. ಮೊದಲಿಗೆ ಕರ್ಬೇ ಹೂವಿನ ಪುಡಿ ಮೊದಲಿಗೆ ಅನ್ನ ಕಲ್ಸ್ಕೊಂಡು ತಿಂದ್ವಿ, ಘಾಟ್ ಆಗಿ ತಿನ್ನಕ್ಕೆ ತುಂಬಾನೇ ಚೆನ್ನಾಗ್ ಅನ್ಸ್ತು. ನಂತರ ಬಿಸಿ ಬಿಸಿಯಾಗಿರೋ ತಿಳಿಸಾರು ಹಾಗೂ ಗಟ್ಟಿ ಮೊಸರನ್ನ ಬಡಿಸ್ಕೊಂಡು ಒಂದಾದ್ಮೇಲೆ ಒಂದ್ ತಿಂದ್ವಿ. ಊಟ ಅಂತೂ ತುಂಬಾನೇ ಸ್ಯಾಟಿಸ್ಫೈಂಗ್ ಆಗಿ ಬಹಳನೇ ಅದ್ಭುತವಾಗಿತ್ತು. ಊಟದ ನಂತರ ಒಂದ್ ಗ್ಲಾಸ್ ಅಲ್ಲಿ ತಂಪಾದ ಮಜ್ಜಿಗೆನ ಕೊಡ್ತಾರೆ, ಬಿಸಿಲಿಗಂತೂ ಕುಡಿಯಕ್ಕೆ ಚೆನ್ನಾಗಿರುತ್ತೆ. ಈ ಜಾಗ ಭಾನುವಾರ ಒಂದಿನ ಕ್ಲೋಸ್ ಇರುತ್ತೆ. ನೋಡಿದ್ರಲ್ಲ, ಸಂಧ್ಯಾಸ್ ಲಂಚ್ ರೂಮಲ್ಲಿ ಒಂದು ಸೂಪರ್ ಆಗಿರ್ತಕ್ಕಂಥ ಬಾಳೆಲೆ ಊಟ, ಅದರಲ್ಲೂ ಸಾತ್ವಿಕ ಆಹಾರ, ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನೆಕ್ಸ್ಟು ಎಲ್ಲಿ ಹೋಗ್ತೀವಿ ಅಲ್ಲೇನು ಸವಿತಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಣ. ಇವತ್ತಿನ ಮೂರನೇ ಪಿಟ್ ಸ್ಟಾಪ್ ಆಗಿ KR ಹಾಸ್ಪಿಟಲ್ ರೋಡಲ್ಲಿ ಸುಮಾರು ಒಂದು 40 ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಿರೋ ಒಂದು ಅಂಗಡಿಗೆ ಬಂದಿದ್ವಿ. ಈ ಅಂಗಡಿ ನೋಡಿದ್ರೆ ಕಚೋರಿ, ಸಮೋಸ ಹಾಗೂ ಚಾಟ್ ಐಟಮ್ಸ್ ಎಲ್ಲ ಸಿಗುತ್ತೆ. ನಾವು ಯಾವ ಟ್ರೈ ಮಾಡ್ತೀನಿ ತೋರಿಸ್ಕೊತೀನಿ, ಬನ್ನಿ ಹೋಣ. ನಾರಾಯಣ್ ಲಾಲ್ ಕಚೋರಿವಾಲ ಮೈಸೂರಲ್ಲೇ ಕಳೆದ 40 ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಿರೋ ಈ ಅಂಗಡಿಲಿ ಹಲವಾರು ರೀತಿಯಾದ ನಾರ್ತ್ ಇಂಡಿಯನ್ ಸ್ನ್ಯಾಕ್ಸ್, ಚಾಟ್ಸು ಹಾಗೂ ಅದ್ರ ಜೊತೆಗೆ ಸ್ವೀಟ್ಸ್ ಎಲ್ಲ ಸಿಗುತ್ತೆ. ಪ್ರತಿದಿನ ಮಧ್ಯಾಹ್ನ 1 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ನಡ್ಸ್ಕೊಂಬರೋ ಈ ಅಂಗಡಿಲಿ ಲೋಕಲ್ ಐಟ್ಸ್ ತುಂಬಾ ಇಷ್ಟಪಟ್ಟು ತಿನ್ನೋದು ಇವರ ಕಚೋರಿ ಹಾಗೂ ಅದ್ರ ಜೊತೆಗೆ ಮಿರ್ಚಿ ವಡ. ನಾವು ಹೋದಾಗ ಫ್ರೆಶ್ ಆಗಿ ಅಲ್ಲಿಗಲ್ಲಿಗೆನೆ ಬಿಸಿ ಬಿಸಿಯಾಗಿರೋ ಕಚೋರಿ ರೆಡಿ ಆಗ್ತಿತ್ತು ಅಂತ 1 ಪ್ಲೇಟ್ ಆರ್ಡರ್ ಮಾಡಿದ್ವಿ. ಬೆಲೆ ವಿಚಾರಕ್ಕೆ ಬಂದ್ರೆ ಅಂತೂ 1 ಪೀಸ್ ಕಚೋರಿಗೆ ಇವರು 35 ರೂಪಾಯಿ ಚಾರ್ಜ್ ಮಾಡ್ತಾರೆ. ಕಚೋರಿ ಮೀಡಿಯಂ ಸೈಜ್ ಅಲ್ಲಿ ಇತ್ತು. ಅದನ್ನ ಹೊಡೆದು ಅದ್ರ ಮೇಲ್ಗಡೆ ಖಾರ ಚಟ್ನಿ, ಸ್ವೀಟ್ ಚಟ್ನಿ, ನಂತರ ತುರಿದಿರ್ತಕ್ಕಂಥ ಕ್ಯಾರೆಟ್, ಈರುಳ್ಳಿ ಹಾಗೂ ಕೊತ್ತಂಬರಿನ ಹಾಕಿ ಅದ್ರ ಮೇಲ್ಗಡೆ ಮೊಸರು ಹಾಕಿ ಸೇವ್ನ ಉದುರಿಸಿ ಕೊಡ್ತಾರೆ. ಇನ್ನು ಕಚೋರಿ ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ಹೊರಗಡೆ ಟೆಕ್ಸ್ಚರ್ ಎಲ್ಲ ಕ್ರಂಚಿಯಾಗಿ, ಒಳಗಡೆ ಹಾಕಿರ್ತಕ್ಕಂಥ ಫಿಲ್ಲಿಂಗ್ ರಿಚ್ ಆಗಿ ಫ್ಲೇವರ್ಫುಲ್ ಆಗಿ ಸೂಪರ್ ಆಗಿತ್ತು. ನೋಡಿದ್ರಲ್ಲ, ನಾರಾಯಣ್ ಲಾಲ್ ಕಚೋರಿ ಒಂದು ಸಖತ್ತಾಗಿರುವಂಥ ಕಚೋರಿ ಹಾಗೂ ಸಮೋಸನ ತೋರಿಸ್ಕೊಟ್ಟೆ. ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ. ನೆಕ್ಸ್ಟ್ ಒಂದು ವೈರಲ್ ಸ್ಪಾಟ್ಗೆ ಹೋಗ್ತೀವಿ, ಯಾವ ಜಾಗ ಅಂತ ತೋರಿಸ್ಕೊತೀನಿ, ಬನ್ನಿ ಹೋಣ. ಇವತ್ತಿನ 4ನೇ ಪಿಟ್ ಸ್ಟಾಪ್ ಆಗಿ ಓಲ್ಡ್ ಕೋರ್ಟ್ ರೋಡಲ್ಲಿ ಸುಮಾರು ಒಂದು 60 ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಿರೋ ಒಂದು ಬೇಕರಿಗೆ ಬಂದಿದ್ದೀವಿ. ಈ ಬೇಕರಿಲಿ ನೋಡಿದ್ರೆ ರೀಸೆಂಟ್ ಟೈಮ್ಸಲ್ಲಿ ಒಂದೇ ಒಂದು ಪರ್ಟಿಕ್ಯುಲರ್ ಡಿಶ್ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಯಾವ ಡಿಶ್ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಶ್ಯಾಮಲಾ ಬೇಕರಿ 1966ರಲ್ಲಿ ಶುರು ಮಾಡಿರ್ತಕ್ಕಂಥ ಈ ಬೇಕರಿಗೆ ಇವತ್ತಿಗೆ ಸರಿಸುಮಾರು ಒಂದು 60 ವರ್ಷ ಇತಿಹಾಸ ಇದೆ. ಇವ್ರ ಹತ್ರ ಸಿಗುವಂತ ಹಲವಾರು ರೀತಿಯಾದ ಬೇಕರಿ ಪ್ರಾಡಕ್ಟ್ಸ್ ಆಲ್ರೆಡಿ ಲೋಕಲೈಟ್ಸ್ ಮಧ್ಯೆ ಸಿಕ್ಕಾಪಟ್ಟೆ ಪಾಪ್ಯುಲರ್ ಇದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಇವು ಸರ್ವ್ ಮಾಡ್ತಿರೋ ಕ್ರೀಮ್ ಬನ್ ಅಂತೂ ಫುಲ್ ವೈರಲ್ ಆಗೋಗಿ ಮೈಸೂರಿನ ಲೋಕಲೈಟ್ಸ್ ಮಾತ್ರ ಅಲ್ಲದೆ ಎಲ್ಲಾ ಊರಿಂದನೂ ಹುಡ್ಕೊಂಡ್ಬಂದು ಈ ಕ್ರೀಮ್ ಬನ್ನ ಸವಿತಾ ಇದ್ದಾರೆ. ಸೊ ಕ್ಯೂಲ್ ನಿಂತಿದ್ದೀವಿ, ನನ್ನ ಮುಂದೆ ಒಂದು 10-15 ಜನ ಇದ್ದಾರೆ. ನನ್ನ ಪ್ರಕಾರ ಒಂದು 10 ನಿಮಿಷ ಆಗ್ಬೋದೇನೋ, ವೆಯ್ಟ್ ಮಾಡೋಣ. ಪ್ರತಿದಿನ ಸಂಜೆ 4:15ರಿಂದ ಈ ಕ್ರೀಮ್ ಬನ್ನ ಸರ್ವ್ ಮಾಡಕ್ಕೆ ಶುರು ಮಾಡ್ತಾರೆ. ಇದರ ಸ್ಪೆಷಾಲಿಟಿ ಏನು, ಏನಕ್ಕೆ ಇಷ್ಟೊಂದು ಡಿಮ್ಯಾಂಡ್ ಇದೆ ಅಂತ ನೋಡಿದ್ರೆ ಒಂದೊಂದಿನ ಒಂದೊಂದು ರಿಯಲ್ ಹಣ್ಣ ಬಳಕೆ ಮಾಡಿ ಕ್ರೀಮ್ ಬನ್ನ ತಯಾರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೇರೆ ಎಲ್ಲೂ ಇಂಥ ಒಂದು ಕ್ರೀಮ್ ಬನ್ ಸಿಗಲ್ಲ, ಆದ್ರಿಂದನೇ ಇಷ್ಟೊಂದು ಹೈ ಡಿಮ್ಯಾಂಡ್ ಆಗಿರೋದು. ಸರ್, ನಮ್ಮ ಹೆಸರು ಅಮೂಲ್ಯ ಅಂದ್ಬಿಟ್ಟು, ನಮ್ಮ ಬೇಕ್ರಿ ಹೆಸರು ಶ್ಯಾಮಲಾ ಬೇಕ್ರಿ ಅಂದ್ಬಿಟ್ಟು, ಬ್ರ್ಯಾಂಡ್ ಫ್ಯಾಕ್ಟ್ರಿ ಪಕ್ಕ ಟೆನ್ನಿಸ್ ಕೋರ್ಟ್ ಆಪೋಸಿಟ್ ಇರೋದು. ಕ್ರೀಮ್ ಬನ್ನು ಡೈಲಿ 4 ಗಂಟೆಗೆ, ಮಾಮೂಲಿ ವೆನಿಲಾ, ಚಾಕ್ಲೇಟು, ಬಟರ್ ಫ್ರೂಟು, ಆ ಥರ ಡೈಲಿ ಒಂದೊಂದು ವೆರೈಟಿ ಇರುತ್ತೆ ಸರ್. ಫ್ರೂಟ್ಸ್ಗಳು ಆ್ಯಕ್ಚುಲಿ ಫ್ರೂಟಲ್ಲೇ ಮಾಡೋದು ಸರ್, ಫ್ರೂಟ್ ಹಾಕ್ಬಿಟ್ಟೆ ಮಾಡೋದು. ಬ್ಲೂಬೆರಿ ಎಲ್ಲ ಫ್ರೂಟ್ ತಂದೆ ಹಾಕ್ಬಿಟ್ಟು ಮಾಡೋದು ಸರ್ ನಾವು. ಟೈಮಿಂಗ್ಸು ಸರ್ 4ರಿಂದ 7 ಗಂಟೆ, ಮ್ಯಾಕ್ಸಿಮಮ್ 7 ಗಂಟೆ ಸರ್. 4ಕ್ಕೆ ಸ್ಟಾರ್ಟ್ ಆಗುತ್ತೆ, 7 ಗಂಟೆಗೆ. ಮೇಡಮ್, ಒಂದು ಬಟರ್ ಫ್ರೂಟ್ ಬನ್ನು ಮತ್ತು ಒಂದು ವೆನಿಲಾ ಬನ್ನು ಎಷ್ಟು? 90. ಸೊ
ಬಟರ್ ಫ್ರೂಟು 50 ರೂಪಾಯಿ ಮತ್ತು ನಾರ್ಮಲ್ ಕ್ರೀಮ್ ಬನ್ 40 ರೂಪಾಯಿ. ಬನ್ನಿ ಟ್ರೈ ಮಾಡೋಣ. ಒಂದು 15 ನಿಮಿಷ ಕ್ಯೂಲ್ ನಿಂತ ಮೇಲೆ ನಮಗೆ ಕ್ರೀಮ್ ಬನ್ ಸಿಕ್ತು. ನಾವು ವಿಸಿಟ್ ಮಾಡಿದ ದಿನ ಶುಕ್ರವಾರ, ಸೊ ಅವತ್ತಿನ ಸ್ಪೆಷಲ್ ಬಟರ್ ಫ್ರೂಟ್ ಬಂದಿತ್ತು ಅಂತ ಅದು ಹಾಗೂ ಅದ್ರ ಜೊತೆಗೆ ವೆನಿಲಾ ಕ್ರೀಮ್ ಬನ್ನ ತಗೊಂಡ್ವಿ. ನನ್ನ ಫ್ರೆಂಡು ವೆನಿಲಾ ಕ್ರೀಮ್ ಬನ್ನ ಟ್ರೈ ಮಾಡ್ದ, ಕ್ರೀಮಿಯಾಗಿ ಚೆನ್ನಾಗಿತ್ತು. ಬಟ್ ಇಲ್ಲಿನ ನಿಜವಾದ ಹೈಲೈಟ್ ಹೇಳ್ಬೇಕಂದ್ರೆ ಇವರು ಫ್ರೂಟ್ ಹಾಕಿ ಮಾಡುವಂತ ಕ್ರೀಮ್ ಬನ್ ಅಂತಾನೆ ಹೇಳ್ಬೇಕು. ಸಾಫ್ಟ್ ಆಗಿರ್ತಕ್ಕಂಥ ಬನ್ ಜೊತೆಗೆ ಒಳಗಡೆ ಹಾಕಿರ್ತಕ್ಕಂಥ ಫ್ರೆಶ್ ಕ್ರೀಮು ಹಾಗೂ ಅದ್ರ ಜೊತೆಗೆ ರಿಯಲ್ ಫ್ರೂಟ್ಸ್ ಎಲ್ಲ ಹಾಕಿದ್ರು. ತಿನ್ನಕ್ಕೆ ಮಜವಾಗಿ ಬಹಳನೇ ವಿಭಿನ್ನವಾಗಿತ್ತು. ನೋಡಿದ್ರಲ್ಲ, ಶ್ಯಾಮಲಾ ಬೇಕರಿಲಿ ಒಂದು ಸೂಪರ್ ಆಗಿರ್ತಕ್ಕಂಥ ಕ್ರೀಮ್ ಬನ್ನ ತೋರಿಸ್ಕೊಟ್ಟೆ. ಅದರಲ್ಲೂ ಫ್ರೂಟ್ಸ್ ಹಾಕಿರ್ತಕ್ಕಂಥ ಕ್ರೀಮ್ ಬನ್ ಅಂತೂ ನೀವು ಮಿಸ್ ಮಾಡೋಕ್ಕೆ ಹೋಗ್ಬಿಡಿ, ತುಂಬಾನೇ ಚೆನ್ನಾಗಿತ್ತು. ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ. ಈಗ ಲಾಸ್ಟ್ ಆ್ಯಂಡ್ ಫೈನಲ್ ಪಿಟ್ ಸ್ಟಾಪ್ ಆಗಿ ಎಲ್ಲ ಹೋಗ್ತೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ ಲಾಸ್ಟ್ ಆ್ಯಂಡ್ ಫೈನಲ್ ಪಿಟ್ ಸ್ಟಾಪ್ ಆಗಿ ನಾರಾಯಣ್ ಶಾಸ್ತ್ರಿ ರೋಡಲ್ಲಿ ಸುಮಾರು ಒಂದು 5 ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಿರೋ ಒಂದು ಡ್ರೈ ಗೋಬಿ ಸ್ಪಾಟ್ಗೆ ಬಂದಿದ್ದೀವಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ತಿಳಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಪ್ರಭುಸ್ ಡ್ರೈ ಗೋಬಿ ಕಾರ್ನರ್. ಮೈಸೂರಿನ ಫುಡ್ ಕಲ್ಚರ್ ಅಲ್ಲಿ ಲೋಕಲೈಟ್ಸ್ ಮಧ್ಯೆ ಡ್ರೈ ಗೋಬಿ ಅಂತೂ ಒಂದು ಪ್ರಾಮುಖ್ಯವಾಗಿರೋ ಸ್ನ್ಯಾಕ್. ಹಲವಾರು ಅಂಗಡಿಗಳು ಈ ಡ್ರೈ ಗೋಬಿನ ಮಾಡ್ತಾರೆ, ಅಂತದ್ರಲ್ಲಿ ಒಂದು ಟಾಪ್ ಪೊಸಿಷನ್ ಇರುವಂತ ಜಾಗನೇ ಈ ಪ್ರಭುಸ್ ಡ್ರೈ ಗೋಬಿ ಕಾರ್ನರ್. ಕಳೆದ 5 ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಿರೋ ಈ ಅಂಗಡಿಲಿ ಡ್ರೈ ಗೋಬಿ, ಡ್ರೈ ಬೇಬಿ ಕಾರ್ನ್ ಹಾಗೂ ಡ್ರೈ ಮಶ್ರೂಮ್ ಸಿಗುತ್ತೆ. ಪ್ರತಿದಿನ ಸಂಜೆ ಒಂದು 5 ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ 10 ಗಂಟೆ ತನಕ ಬಿಸಿ ಬಿಸಿಯಾಗಿರೋ ಡ್ರೈ ಐಟಮ್ಸ್ ನ ಮಾಡಿ ಮಾರ್ತಿರ್ತಾರೆ. ನಾವು ಹೋಗಿ ಟೈಮಲ್ಲಿ ಒಂದು ಬ್ಯಾಚ್ ಮಶ್ರೂಮ್ ಡ್ರೈ ಹಾಗೂ ಅದ್ರ ಜೊತೆಗೆ ಒಂದು ಬ್ಯಾಚ್ ಡ್ರೈ ಗೋಬಿನ ಮಾಡ್ತಿದ್ರು. ಆದ್ರಿಂದ ನಾವು 120 ರೂಪಾಯಿ ಕೊಟ್ಟು ಒಂದು ಫುಲ್ ಪ್ಲೇಟ್ ಡ್ರೈ ಗೋಬಿ ಹಾಗೂ 60 ರೂಪಾಯಿ ಕೊಟ್ಟು ಒಂದು ಹಾಫ್ ಪ್ಲೇಟ್ ಮಶ್ರೂಮ್ ಡ್ರೈನ ತಗೊಂಡು ಒಂದು ಫುಲ್ ಪ್ಲೇಟ್ ಡ್ರೈ ಗೋಬಿ ಹಾಗೂ ಒಂದು ಅರ್ಧ ಪ್ಲೇಟ್ ಡ್ರೈ ಮಶ್ರೂಮ್ ತೊಗೊಂಡಿದ್ವಿ. ನೋಡಕ್ಕೆ ಎರಡು ಸೂಪರ್ ಆಗಿ ಕಾಣಿಸ್ತಿದೆ, ಬನ್ನಿ ಟ್ರೈ ಮಾಡೋಣ. ಇನ್ನು ನನ್ನ ಫ್ರೆಂಡ್ ತಗೊಂಡಿರ್ತಕ್ಕಂಥ ಡ್ರೈ ಮಶ್ರೂಮ್ ಅಂತೂ ನಿಂಬೆಹಣ್ಣೆಲ್ಲ ಹಿಂಡ್ಕೊಂಡು ತಿಂತಾ ಇದ್ರಂತೂ ಮೇಲ್ಗಡೆ ಟೆಕ್ಸ್ಚರ್ ಎಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆಗಿ ಜ್ಯೂಸಿಯಾಗಿರೋ ಮಶ್ರೂಮ್ ತಿಂತಾ ಇದ್ರಂತೂ ತುಂಬಾನೇ ಚೆನ್ನಾಗಿತ್ತು ಅಂದ. ಇನ್ನು ನಾನು ತಗೊಂಡಿರ್ತಕ್ಕಂಥ ಡ್ರೈ ಗೋಬಿ ಅಂತೂ ಮೇಲ್ಗಡೆ ಒಂದು ರೌಂಡು ನಿಂಬೆಹಣ್ಣ ಹಿಂಡ್ಕೊಂಡು ಆ ಚಟ್ನಿ ಜೊತೆಗೆ ಗೋಬಿನ ಹತ್ಕೊಂಡು ತಿಂತಾ ಇದ್ರಂತೂ ಕ್ರಿಸ್ಪಿ ಟೆಕ್ಸ್ಚರ್ ಒಂದಿಗೆ ಒಳ್ಳೆ ಫ್ಲೇವರು ಸಕ್ಕತ್ತಾಗಿತ್ತು ತಿನ್ನೋದಿಕ್ಕೆ. ನೋಡಿದ್ರಲ್ಲ, ಪ್ರಭುಸ್ ಡ್ರೈ ಗೋಬಿಲಿ ಒಂದು ಸೂಪರ್ ಆಗಿರ್ತಕ್ಕಂಥ ಡ್ರೈ ಗೋಬಿ ಹಾಗೂ ಮಶ್ರೂಮ್ ಡ್ರೈನ ತೋರಿಸ್ಕೊಟ್ಟೆ. ಎರಡು ಚೆನ್ನಾಗೇ ಇತ್ತು. ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿತಾ ಇದೆ. ಈ ವಿಡಿಯೋ ಇಷ್ಟ ಆಗಿರುತ್ತೆ ನಂಬ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಇದೇ ಥರ ಇನ್ನೊಂದು ಟೂರಲ್ಲಿ ಸಿಗೋಣ. ಅಂಟಿಲ್ ದೆನ್, ಸಿ ಯು, ಟೇಕ್ ಕೇರ್, ಬಾಯ್.